ಬಂದಾಗ ಹಣ ಕೊಡೋದಲ್ಲ, ಪ್ರತಿ ತಿಂಗಳು ಅವರಿಗೆ ಕೊಡಬೇಕು ನಿಮ್ಮ ಕಮಿಟ್ಮೆಂಟಿನ ಪ್ರಕಾರ. ಆದ್ರೆ 2,000 ರೂಪಾಯಿ ಕೊಟ್ಟು ಎಷ್ಟು ಕಿತ್ಕೊಂಡ್ರಿ ನೀವು? ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಆಯ್ತು? ಕೊಟ್ಟಿದ್ದು 2,000. ಬಾಡಿ ಜನ ಕಾಂಗ್ರೆಸ್ಗೆ ಹೇಳ್ತಾರೆ 2,000 ಕೊರಿಯಾ, 2,000 ಕೊರಿಯಾ. ಶಾಸಕರುಗಳು, ಉಸ್ತುವಾರಿ ಸಚಿವರು ಹೇಳೋದೇನು 2,000 ಕೊಟ್ಟರದೇ ಅಭಿವೃದ್ಧಿ, ಅದಕ್ಕೆ ಅಭಿವೃದ್ಧಿ ಅಲ್ವಾ ಅಂತ ಕೇಳ್ತಾರೆ. ಒಂದು ಮನೆಗೆ, ಒಂದು ಹೆಣ್ಣು ಮಗುವಿಗೆ 2,000, ಒಂದು ಮನೆಗೆ 2,000, ಎಲ್ಲ ಹೆಣ್ಣು ಮಕ್ಕಳಿಗಲ್ಲ. ಒಂದು ಮನೆಗೆ 2,000 ರೂಪಾಯಿ ಕೊಟ್ಟು ಬಿಟ್ರೆ ಅದು ಅಭಿವೃದ್ಧಿ ಆಗತ್ತಾ? ಅದನ್ನ ಕೊಟ್ಟು ಹೆಂಗ್ ಕಿತ್ಕೊಂಡ್ರಿ ನೀವು? ಸರ್ಕಾರಿ ಬಸ್ಗಳ ರೇಟನ್ನು ಎಷ್ಟು ಜಾಸ್ತಿ ಮಾಡಿದ್ರಿ? ಪೆಟ್ರೋಲ್ ಬೆಲೆ 39 ರೂಪಾಯಿ ಇದ್ದುದು 50 ರೂಪಾಯಿ ಯಾಕಾಯ್ತು? ಅಲ್ಲಿ 10 ರೂಪಾಯಿ ಇವತ್ತು ಜನರಿಂದ ಕಿತ್ಕೊಳ್ಳಿಲ್ವಾ ನೀವು? ತುಂಬಾ ಜನ ಸಂಕೋಚ ಮಾಡ್ಕೊಂಡ್ರು ಮಾತಾಡ್ಲಿಕ್ಕೆ. ನಂಗೆ ಗೊತ್ತಿಲ್ಲ, ನಾನು ಬಿಯರ್ ಕುಡಿಯಲ್ಲ. ಆದ್ರೆ 90 ರೂಪಾಯಿ ಇದ್ದಂತ ಬಿಯರ್ ಇವತ್ತು 190 ರೂಪಾಯಿ ಆಯ್ತಲ್ಲ. ಒಂದು ಕ್ವಾರ್ಟರ್ 90 ರೂಪಾಯಿ, 60 ರೂಪಾಯಿ ಇದ್ದಿದ್ದು 110 ರೂಪಾಯಿ ಆಯ್ತು ಇವತ್ತು. ಯಾರ ಮನೆಯಿಂದ ಕಿತ್ಕೊಂಡ್ರಿ? ಅಬ್ಕಾರಿ ಇಲಾಖೆನಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ? ಯಾರಾದ್ರೂ ಇದನ್ನ ಪ್ರಶ್ನೆ ಮಾಡಿದ್ರ ನೀವು? ಹಾಲಿನ ಬೆಲೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಯ್ತು? ಪೆಟ್ರೋಲಿನ ಬೆಲೆ, ಡೀಸೆಲಿನ ಬೆಲೆ, ತಾಲೂಕು ಆಫೀಸ್ ಇಲ್ಲೇ ಇದೆ. ಜನನ ಮರಣ ಪತ್ರವನ್ನ ತೆಗೆದುಕೊಳ್ಳಿಕ್ಕೆ ಹೋದ್ರೆ 4 ಪಟ್ಟು 5 ಪಟ್ಟು ಜಾಸ್ತಿ ಆಗಿದೆ. ಸ್ಟಾಂಪ್ ಡ್ಯೂಟಿ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಯ್ತು? ಟ್ಯಾಕ್ಸ್ಗಳು ಎಷ್ಟು ಜಾಸ್ತಿ ಆಯ್ತು? ಕೊಟ್ಟಿದ್ದು 2,000 ಒಂದು ಮನೆಗೆ, ಆ ಮನೆಯಿಂದ ಪ್ರತಿ ತಿಂಗಳು 6,000 ರೂಪಾಯಿ ಕಿತ್ಕೊಂಡಿದ್ದೀರಿ ನೀವು. ಇದು ಅಭಿವೃದ್ಧಿ ಅಂತ ಹೇಳ್ತಾರೆ ಇದಕ್ಕೆ? BPL ಕಾರ್ಡಿನ ವಿಷಯಕ್ಕೆ ಬರ್ತೇನೆ ನಾನು. ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳ್ತಾನೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಆಗ್ರಹ ಮಾಡ್ತೇನೆ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಷ್ಟು ಜನರಿಗೆ BPL ಕಾರ್ಡ್ ಅನ್ನ ಕೊಟ್ರಿ ಹೇಳಿ ನೋಡೋಣ ನೀವು. ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಂತ BPL ಕಾರ್ಡ್ಗಳೆಷ್ಟು? ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಂತ BPL ಕಾರ್ಡ್ಗಳೆಷ್ಟು? ಹೊಸ ರೇಷನ್ ಕಾರ್ಡ್ ಕೊಡೋದು ಬಿಡಿ, ನಿಮಗೆ ಯೋಗ್ಯತೆ ಇಲ್ಲ ಹೊಸ ರೇಷನ್ ಕಾರ್ಡ್ ಕೊಡ್ಲಿಕ್ಕೆ. ನಾವು ಇವತ್ತಿನ ಪ್ರತಿಭಟನೆಯಲ್ಲಿ ಬಹಳ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು, ನಮ್ಮ ಜಿಲ್ಲೆನಲ್ಲಿ 32,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ, BPL ಕಾರ್ಡ್ಗಳನ್ನ. ಇಡೀ ರಾಜ್ಯದಲ್ಲಿ 22 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ. ಒಂದು ಸಾರಿ BPL ಕಾರ್ಡ್ ರದ್ದಾದ್ರೆ ಸರ್ಕಾರದ ಯಾವ ಸೌಲಭ್ಯ ಸಿಗುತ್ತೆ ಆ ಕುಟುಂಬಕ್ಕೆ? ಗೃಹಲಕ್ಷ್ಮಿ ಸಿಗೋದಿಲ್ಲ, ಭಾಗ್ಯಲಕ್ಷ್ಮಿ ಸಿಗೋದಿಲ್ಲ, ಆಯುಷ್ಮಾನ್ ಭಾರತ್ ಆಗೋದಿಲ್ಲ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಸಿದ್ದರಾಮಯ್ಯನವರೇ, BPL ಕಾರ್ಡ್ 22 ಲಕ್ಷ ರೇಷನ್ ಕಾರ್ಡ್ಗಳ ರದ್ದಾದ್ರೆ ಆ 22 ಲಕ್ಷಗಳ ಕುಟುಂಬಕ್ಕೆ ಯಾರು ಹೊಣೆ? ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಅನ್ನುವ ಕಾರಣಕ್ಕೆ ಯಾಕೆ ಬಡವರ BPL ಕಾರ್ಡ್ಗಳನ್ನು ರದ್ದು ಮಾಡ್ತೀರಿ? ನಮ್ಮ ಜಿಲ್ಲೆನಲ್ಲಿ 32,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ ಸೊಸೈಟಿಗಳಿಗೆ ಸುತ್ತೋಲೆ ಕೊಟ್ಟಿದ್ದೀರಿ. ಕಾಂಗ್ರೆಸ್ನವರು ಇದಕ್ಕೆ ಸುಳ್ಳು ಸುಳ್ಳು ಅಂತ ಹೇಳ್ತಾರೆ. ತೆಗಿರಿ ದಾಖಲೆಗಳನ್ನ. ನಿಮಗೆ ಯೋಗ್ಯತೆ ಇದ್ರೆ ಹೊಸ ರೇಷನ್ ಕಾರ್ಡ್ ಕೊಡಿ, ಹಳೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದಲ್ಲ. ಇವತ್ತು ವಿಜಯವಾಣಿ ಪತ್ರಿಕೆ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದೆ. ಅಕ್ರಮ ಸಕ್ರಮ ಅರ್ಜಿಗಳು, ಎಷ್ಟು ವರ್ಷದಿಂದ ಅಕ್ರಮ ಸಕ್ರಮಕ್ಕೆ ಜನ ಅರ್ಜಿ ಹಾಕೊಂಡು ಕೂತಿದ್ರು. 53ರಲ್ಲಿ 57ರಲ್ಲಿ ಅರ್ಜಿ ಹಾಕಿ ಇವತ್ತು ನಾನು ಮಾಡಿದಂತ ಕೃಷಿ ನನಗೆ ಮಂಜೂರಾತಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿಗಳು. ಈಗ ಸರ್ಕಾರದ ಸುತ್ತೋಲೆ ಹೇಳುತ್ತೆ ಆ ಸಮಿತಿಗೆ ಹೋಗೋದೇ ಬೇಡ, ತಹಸೀಲ್ದಾರ್ ನೇರವಾಗಿ ಅರ್ಜಿಗಳನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ 12.5 ಲಕ್ಷ ಬಗರುಕ್ಕುಂ ಸಮಿತಿ ಅರ್ಜಿಗಳನ್ನ ಈ ಸರ್ಕಾರ ರಿಜೆಕ್ಟ್ ಮಾಡ್ತಾ ಇದೆ, ತಿರಸ್ಕಾರ ಮಾಡ್ತಾ ಇದೆ. ನಮ್ಮ ತಾಲೂಕಿನಲ್ಲಿ 3,540 ಅರ್ಜಿಗಳು ಇವತ್ತು ತಿರಸ್ಕಾರ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಕೃಷಿ ಮಾಡಿದ್ದ 50 ಸೆನ್ಸ್ ಇದೆ, 1 ಎಕರೆ ಇದೆ, 2 ಎಕರೆ ಇದೆ. ಇವತ್ತು ಅವನಿಗೆ ಶಾಸಕರ ಸಮಿತಿಯಲ್ಲಿರುವಂತಹ ಅಕ್ರಮ ಸಕ್ರಮ ಸಮಿತಿನಲ್ಲಿ ಮಂಜೂರಾತಿ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿಲ್ಲ. ಅವನು ಬಾಳೆ ಬೆಳೆದಿದ್ದಾನೆ, ತೆಂಗು ಬೆಳೆದಿದ್ದಾನೆ, ಅಡಿಕೆ ಬೆಳೆದಿದ್ದಾನೆ, ಇವತ್ತು ಅವನಿಗೆ ಮಂಜೂರಾತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತ ಹೇಳಿದೆ. ಯಾವ ಬಡವನ ರೇಷನ್ ಕಾರ್ಡ್ ಅನ್ನ ಇವತ್ತು ಸರ್ಕಾರ ಕೊಡ್ತಾ ಇಲ್ಲ, BPL ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆ, ಅಕ್ರಮ ಸಕ್ರಮ ಅರ್ಜಿಯನ್ನ ತಿರಸ್ಕಾರ ಮಾಡ್ತಾ ಇದೆ ಅಂತಂದ್ರೆ ಈ ಸರ್ಕಾರವನ್ನ ದಂಡ ಪಿಂಡ ಅಂತ ಕರೀದಲ್ಲ ಇನ್ನೇನಂತ ಕರೀತಾರೆ ನಮ್ಮ ಕಾರ್ಯಕರ್ತರು.
ಆ ಕಾರಣಕ್ಕೋಸ್ಕರನೇ ಈ ಸರ್ಕಾರ ದಂಡ ಸರ್ಕಾರ, ಬಂಡ ಸರ್ಕಾರ ಅಂತ ನಾವು ಹೇಳ್ತಾ ಇರುವಂತದ್ದು. ಯಾವ ಪ್ರಮಾಣದಲ್ಲಿ ಹಿಂದೂ ವಿರೋಧಿ ನೀತಿಯನ್ನ ಈ ಸರ್ಕಾರ ಅನುಸರಿಸ್ತಾ ಇದೆ ಇವತ್ತು ಯೋಚನೆ ಮಾಡಲಿಕ್ಕೆ, ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ನಮಗೆ. ಇವತ್ತು ಯಕ್ಷಗಾನವನ್ನ ತಡೆಯುವಷ್ಟರ ಮಟ್ಟಿಗೆ ಸರ್ಕಾರ ಮುಂದಾಗುತ್ತೆ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವುದಾಗಾದ್ರೆ? ಎಷ್ಟು ವರ್ಷದಿಂದ ಯಕ್ಷಗಾನದ ಕಲೆಯನ್ನು ಬೆಳೆಸಿ ಬಂದಂತವ್ರು ನಾವು. ಕಾಂಗ್ರೆಸ್ ಕಾಲದಲ್ಲಿ ಯಕ್ಷಗಾನವನ್ನ ಮಾಡುವಂತ ಕಾರ್ಯಕರ್ತರ ಮೇಲೆ ಅಜಕಾರ್ನಲ್ಲಿ, ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಹಾಕ್ತೀರಿ ನೀವು. ಸರ್ಕಾರ ಯಾರ ಮೇಲೆ ಕೇಸ್ ಹಾಕಬೇಕು ಗೊತ್ತಿಲ್ಲ. ಯಕ್ಷಗಾನದ ಆಯೋಜಕರ ಮೇಲೆ FIR ಅನ್ನು ಹಾಕ್ತೀರಿ ಅಂತಂದ್ರೆ ಈ ಸರ್ಕಾರವನ್ನ ಯಕ್ಷಗಾನ ವಿರೋಧಿ ಅಂತ ಕರಿಬೇಕಲ್ಲ ನಾವು. 2 ವರ್ಷ ಆಯಿತು ತುಳುನಾಡಿನ ಜಾನಪದದ ಕೋಳಿ ಅಂಕಗಳಾಗದೆ. ಯಾವುದೋ ಅಮಾವಾಸ್ಯೆಯ ದಿನ, ಹುಣ್ಣಿಮೆಯ ದಿನ, ಯಾವುದೋ ಜಾತ್ರೆಯ ಮರು ದಿವಸ ಕೋಳಿ ಅಂಕಗಳನ್ನು ಮಾಡ್ತಾ ಇದ್ರು ನಮ್ಮ ಜಿಲ್ಲೆಯ ಜನ. ಆ ಕೋಳಿ ಅಂಕಗಳನ್ನು ಮಾಡಬಾರದು ಅಂತ ಸರ್ಕಾರ ಹೇಳುತ್ತೆ. ಈ ಸರ್ಕಾರ ಮಾತಾಡ್ತಾ ಇದೆಯಾ? ಯಾವ ಗ್ರಾಮೀಣ ಪ್ರದೇಶದ ಜನರ ಭಾವನೆಗಳು ಅರ್ಥ ಆಗೋದಿಲ್ಲ ಅಂತಾದ್ರೆ ಈ ಸರ್ಕಾರಕ್ಕೆ ಕಿವಿ ಇಲ್ಲ ಅಂತ ಕರಿತೇನೆ ನಾನು. ಈ ಸರ್ಕಾರಕ್ಕೆ ಬಾಯಿ ಇಲ್ಲ ಅಂತ ಕರಿತೇನೆ. ಈ ಸರ್ಕಾರಕ್ಕೆ ಕಣ್ಣಿಲ್ಲ ಅಂತ ಕರಿತೇನೆ. ಬಿಪಿಎಲ್ ಕಾರ್ಡ್ ರದ್ದಾದ್ರೆ ನಿಮಗೆ ಕಾಣೋದಿಲ್ಲ. ಅಕ್ರಮ ಸಕ್ರಮ ಅರ್ಜಿ ತಿರಸ್ಕಾರ ಕಂಡ್ರೆ ನಿಮಗೆ ಕಾಣೋದಿಲ್ಲ. ಯಕ್ಷಗಾನದ ಮೈಕ್ಗಳನ್ನ ಕೇಳಿಸ್ಕೊಳ್ಳಿಕ್ಕೆ ನಿಮಗೆ ಕಿವಿ ಕೇಳೋದಿಲ್ಲ. ಕೋಳಿ ಅಂಕ ಮಾಡಬಾರದು ಅಂತ ಹೇಳ್ತೀರಿ, ನಿಮಗೆ ಭಾವನೆಗಳಿಲ್ಲ. ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಇವತ್ತಿನ ಈ ಪ್ರತಿಭಟನೆ ಸ್ವಾಮಿ. ನಾವು ಕಾರ್ಕಳದಲ್ಲಿ ಕಳೆದ 10 ವರ್ಷಗಳಲ್ಲಿ ಮಾಡಿರುವಂತಹ ಅಭಿವೃದ್ಧಿಯ ಚಟುವಟಿಕೆಗಳೆಷ್ಟು? ಇವತ್ತು ನಾನು ಹಳ್ಳಿಗೆ ಹೋದಾಗ ಜನ ಅರ್ಜಿಗಳನ್ನು ಇಟ್ಕೊಂಡ್ ಬರ್ತಾರೆ. ಸರ್, ನಮ್ಮ ರಸ್ತೆಗೆ ಕಾಂಕ್ರೀಟ್ ಮಾಡಿ, ನಮ್ಮ ರಸ್ತೆಗೆ ಒಂದು ಡಾಂಬರೀಕರಣ ಮಾಡಿ, ಇಲ್ಲೊಂದು ಕಿಂಡಿ ಅಣೆಕಟ್ಟು ಮಾಡಿಕೊಡಿ ಅಂತ ಕೇಳ್ತಾರೆ. ನಾವು 5-6 ವರ್ಷದ ಅವಧಿಯಲ್ಲಿ 150ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳನ್ನು ಮಾಡಿದ್ವಿ ಕಾರ್ಕಳದಲ್ಲಿ. ನಮ್ಮ ಕಾರ್ಕಳದ ರಸ್ತೆಗಳ ಎಲ್ಲ ಕಡೆಗಳಲ್ಲಿ ಕಾಂಕ್ರೀಟೀಕರಣ. ಈಗ 5 ಲಕ್ಷ ರೂಪಾಯಿ ಅನುದಾನ ಕೊಡಬೇಕು ಅಂತಂದ್ರೆ ನಮಗೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ನಾವು ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಶೂನ್ಯ ಅಭಿವೃದ್ಧಿ ಅಂತ ನಾನು ಭಾಷಣ ಮಾಡಿದ್ದೆ. ರಾಜ್ಯದಲ್ಲಿ ಇರುವಂತದ್ದು ಶೂನ್ಯ ಅಭಿವೃದ್ಧಿಯ ಸರ್ಕಾರ, 60% ಭ್ರಷ್ಟಾಚಾರದ ಸರ್ಕಾರ ಇದು. ಯಾವ ಇಲಾಖೆಗೆ ಹೋದ್ರೂ ಕೂಡ ಇವತ್ತು ಹಣ ತೆಗೆದುಕೊಳ್ಳಲು ಕೆಲಸ ಆಗಲ್ಲ ಅನ್ನುವಂತ ಪರಿಸ್ಥಿತಿ. ಕಾಂಗ್ರೆಸ್ನ ಕಾರ್ಯಕರ್ತರು ಬ್ರೋಕರ್ಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಗಳಲ್ಲಿ ಹಣ ವಸೂಲಿಯ ದಂಧ ನಡೀತಾ ಇದೆ. ಇಲಾಖೆಗಳಲ್ಲಿ ಬಡವ ಇವತ್ತು ಮಾತಾಡದಲ್ಲಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರಸ್ತೆಗಳು ಮಳೆಗಾಲದಿಂದ ಕೊಚ್ಚಿ ಹೋಗಿತ್ತೋ ಆ ರಸ್ತೆಗಳಿಗೆ ಮಣ್ಣಾಕ್ದಲ್ಲಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯ್ತು ಸರ್ಕಾರದಲ್ಲಿ. ಕಾಂಗ್ರೆಸ್ಸಿಗರು ಮಾತಾಡ್ಲಿಕ್ಕೆ ತಯಾರಿದಾರಾ? ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ಲಿಕ್ಕೆ ತಯಾರಿದಾರಾ? ಕಳೆದ 2 ವರ್ಷಗಳ ಅವಧಿಯಲ್ಲಿ ಎಷ್ಟು ಜನ ಸಚಿವರು ನಮ್ಮ 3 ಜಿಲ್ಲೆಗಳಿಗೆ ಬಂದು ತಮ್ಮ ತಮ್ಮ ಇಲಾಖೆಯ ಪರಿಶೀಲನೆಯನ್ನು ಮಾಡಿದಿರಿ ಅಂತ ಬಹಿರಂಗ ಮಾಡಿ. ಯಾವ ಸಚಿವ ನಮ್ಮ 3 ಜಿಲ್ಲೆಗಳಿಗೆ ಬರಲಿಲ್ಲ. ನಮ್ಮ 3 ಜಿಲ್ಲೆಗಳ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ, ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿದ್ದಾರೆ. ಯಾವ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳಿಲ್ಲದೆ ಸ್ವೇಚ್ಛಾಚಾರದ ಆಡಳಿತಗಳು ನಡೀತಾ ಇದೆ. ಈ ಸರ್ಕಾರಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತ ಸಂದರ್ಭದಲ್ಲಿ ನಾವು ಏಕಾಏಕಿಯಾಗಿ ಪ್ರತಿಭಟನೆಗೆ ಬರಲಿಲ್ಲ. 2 ವರ್ಷ ಸರ್ಕಾರಕ್ಕೆ ಅವಕಾಶವನ್ನು ಕೊಟ್ಟಿದ್ದಾವೆ. ಇವತ್ತು ನೀವು ಸರಿಯಾಗ್ತೀರಿ, ನಾಳೆ ನೀವು ಸರಿಯಾಗ್ತೀರಿ ಅಂತ ಕಾಯ್ತಾ ಇದ್ವಿ. ನಿಮ್ಮ ಲಕ್ಷಣಗಳ ನೋಡಿದ್ರೆ ಕೇವಲ ಮನೆಗೆ ಒಂದು ಮನೆ 2,000 ರೂಪಾಯಿ ಕೊಟ್ಟು ಅದನ್ನೇ ಅಭಿವೃದ್ಧಿ ಅಂತ ಹೇಳ್ಕೊಳ್ತಿರ್ತಾ ಇದ್ದೀರಿ. ಪರೋಕ್ಷವಾಗಿ ಬಡವರಿಗೆ ಸಿಗುವಂತ ಸೌಲಭ್ಯಗಳನ್ನು ನಾಶ ಮಾಡ್ತಾ ಇದ್ದೀರಿ. ನಾನು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಕೇಳ್ತಾನೆ, ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಎಷ್ಟು ಹೊಸ ಮನೆಗಳನ್ನು ಕೊಟ್ರಿ, ಆಶ್ರಯ ಮನೆಗಳನ್ನು ಹೇಳಿ ನೋಡೋಣ. ನಮ್ಮ ಸರ್ಕಾರದಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಗಳಿಗೆ 50-60 ಮನೆಗಳನ್ನು ಪ್ರತಿ ವರ್ಷ ಕೊಡ್ತಾ ಇದ್ವಿ. ಈ ಸರ್ಕಾರ ಬಂದ 2 ವರ್ಷ ಆದ್ರೆ ಒಂದೇ ಒಂದು ಮನೆಯನ್ನ, ಆಶ್ರಯ ಮನೆಯನ್ನ ಈ ಸರ್ಕಾರ ಕೊಡ್ಲಿಲ್ಲ. ಇವತ್ತಿನ ತನಕ ಮನೆಯನ್ನ ಕೊಡ್ಲಿಕ್ಕೆ ಆಗದಲ್ಲಿರುವಂತ ಸರ್ಕಾರ ಬಡವರ ಪರ ಅಂತ ಹೇಳಲಿಕ್ಕಾಗತ್ತಾ? ಜನಸಾಮಾನ್ಯರ ಪರ ಈ ಸರ್ಕಾರ ಅಂತ ಹೇಳಲಿಕ್ಕಾಗತ್ತಾ? ಅಭಿವೃದ್ಧಿಯ ಪರ ಈ ಸರ್ಕಾರ ಅಂತ ಹೇಳಲಿಕ್ಕಾಗತ್ತಾ? ಯಾವ ವಿಷಯಗಳಲ್ಲಿ ಈ ಸರ್ಕಾರ ಪಕ್ವತೆ ಇದೆ ಹೇಳಿ ನೋಡೋಣ. ಶ್ರೀನಿವಾಸ್ ಪೂಜಾರಿ ಹೇಳಿದ್ರು,
ಪ್ರತಿದಿನ ಪ್ರತಿಭಟನೆ ಮಾಡಬೇಕು, ಅಷ್ಟು ವಿಷಯಗಳಿದೆ ನಮ್ಮ ಹತ್ರ. ಈಗ ಮಹಿಳೆಯರಿಗೆ ಸರ್ಕಾರ ರಕ್ಷಣೆ ಕೊಡೋದಿಲ್ಲ, ಯುವಕರ ವಿದ್ಯಾನಿಧಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಕೃಷಿಕರಿಗೆ ಇಲ್ಲಿಯ ತನಕ ನ್ಯಾಯ ಕೊಡಲಿಲ್ಲ, ಕಲೆ ಸಂಸ್ಕೃತಿಯ ಬಗ್ಗೆ ಲವಲೇಶ ಗೊತ್ತಿಲ್ಲ ಈ ಸರ್ಕಾರಕ್ಕೆ. ಭ್ರಷ್ಟಾಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಳುಗಿ ಹೋಗಿರುವಂತ ಸರ್ಕಾರ ಇವತ್ತು ಅವರ ಕುರ್ಚಿ ಬಡದಾಟಗಳಲ್ಲಿ ಸರ್ಕಾರಗಳನ್ನು ಉಳಿಸ್ಕೊಳ್ಬೇಕು ಅಂತ ಮಾಡಿದ್ದಾರೆ. ನೀವು ಯಾರನ್ನಾರ ಮಾಡಿ, ನಮಗೆ ಸಂಬಂಧ ಇಲ್ಲ, ನಿಮ್ಮ ಪಾರ್ಟಿ ವಿಷಯ ಅದು. ಆದ್ರೆ ಜನರ ಪರವಾದಂತ ವಿಷಯಗಳನ್ನ ಯಾರು ಇವತ್ತು ತೆಗೆದುಕೊಳ್ಳುವಂಥದ್ದು? ಒಂದೇ ಒಂದು ಸರ್ಕಾರಿ ಶಾಲೆಗಳಲ್ಲಿ ಒಂದು ಹೊಸ ಕೊಠಡಿ ಸರ್ಕಾರದಲ್ಲಿ ನಿರ್ಮಾಣ ಆಗಲಿಲ್ಲ, ಒಂದು ಕೊಠಡಿ ನಿರ್ಮಾಣ ಆಗಲಿಲ್ಲ. ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ವಿದ್ಯಾನಿಧಿ ಯೋಜನೆಯನ್ನು ರದ್ದು ಮಾಡಿದ್ರಿ. ನಾವು ಸರ್ಕಾರದಲ್ಲಿ ಕೊಡ್ತಾ ಇದ್ದಂತ ಕೃಷಿ ಸಮ್ಮಾನ ಯೋಜನೆಯ 4,000 ಸರ್ಕಾರವನ್ನ ಈ ಸರ್ಕಾರ ರದ್ದು ಮಾಡಿತು. ವಿದ್ಯಾನಿಧಿ ಯೋಜನೆ 1,500 ಕೊಡ್ತಾ ಇತ್ತು ವಿದ್ಯಾರ್ಥಿಗಳಿಗೆ, ಅದು ರದ್ದು ಮಾಡಿದ್ರಿ. 4,000 ಕೊಡ್ತಾ ಇದ್ದಂತ ಕೃಷಿ ಸಮ್ಮಾನ ರದ್ದು ಮಾಡಿದ್ರಿ. ಈಗ 2,000 ಕೊಟ್ಟಿದ್ದು ಬಹಳ ದೊಡ್ಡದು ಅಂತ ಹೇಳ್ತೀರಿ ನೀವು. ಅಂದ್ರೆ ಸಂಪೂರ್ಣವಾಗಿ ಇಡೀ ಆಡಳಿತ ಯಂತ್ರ ಕುಸಿದು ಬಿದ್ದು ನಮಗೂ ಆಡಳಿತಕ್ಕೂ ಸಂಬಂಧ ಇಲ್ಲ ಅನ್ನುವಂತ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರೋದ್ರ ವಿರುದ್ಧ ಕಾರ್ಕಳದಿಂದ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಆರಂಭ ಮಾಡಿದೆ. ಪ್ರತಿ ವಾರ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ನಾವು ಹೋಗ್ತವೆ. ನಿಮ್ಮ ಸರ್ಕಾರದ ಮಾನವನ ಹರಾಜಾಗ್ತವೆ. ಯಾವುದೇ ಕಾರಣಕ್ಕೆ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಲಿಕ್ಕೆ ಬಿಜೆಪಿ ಬಿಡೋದಿಲ್ಲ. ನಾವು ಧರಣಿ ಕುತ್ಕೊಳ್ತೇವೆ, ಮುಖ್ಯಮಂತ್ರಿಗಳೇ ಧರಣಿ ಕುತ್ಕೊಳ್ತೇವೆ. ಸಚಿವರು ಬಂದಲ್ಲಿ ಹೋದಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೇವೆ ವಿನ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಲಿಕ್ಕೆ ಬಿಡೋದಿಲ್ಲ. ಅಕ್ರಮ ಸಕ್ರಮ ಅರ್ಜಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಬಿಡೋದಿಲ್ಲ. 9/11 ಸಮಸ್ಯೆಯನ್ನು ತಕ್ಷಣ ಪರಿಹಾರ ಮಾಡಿ ಅಂತ ಆಗ್ರಹಿಸ್ತವೆ. ಈಗ ಈ 4 ತಿಂಗಳ ಅವಧಿಯಲ್ಲಿ ಕಟ್ಟಡದ ಕೆಲಸಗಳು ಆರಂಭ ಆಗಬೇಕು. ಮರಳಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಿರಿ. ಬಿಜೆಪಿ ಸರ್ಕಾರದಲ್ಲಿ ಯಾವ ಸಮಸ್ಯೆಗಳು ಇರಲಿಲ್ಲ, ಈಗ ಕೃತಕವಾಗಿ ಸಮಸ್ಯೆಗಳನ್ನು ಉದ್ಭವ ಮಾಡಿದ್ರಿ. ನೀವು ಇಲಾಖೆಗಳಲ್ಲಿ ಪ್ರತಿ ತಿಂಗಳು ಹಣ ವಸೂಲಿ ಮಾಡ್ತಾ ಇದ್ದೀರಿ. ಇದೆಲ್ಲದನ್ನು ಕೂಡ ಜನರಿಗೆ ತಿಳಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತಿನ ಈ ಪ್ರತಿಭಟನೆ ನಡೀತಾ ಇದೆ. ಹಿಂದೂ ವಿರೋಧಿ ನೀತಿಯ ಬಗ್ಗೆ ನಾನು ಹೇಳಬೇಕಂತ ಅಗತ್ಯತೆ ಇಲ್ಲ. ಗಣಪತಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆದರೂ ಕೂಡ ಮಾತಾಡಲ್ಲ ಈ ಸರ್ಕಾರ. ಗಣಪತಿಯನ್ನ ಅರೆಸ್ಟ್ ಮಾಡುವಂತ ಸರ್ಕಾರ ಇದು. ಜನರನ್ನ ಅರೆಸ್ಟ್ ಮಾಡಿ ನೋಡಿದ್ವಿ. ಗಣಪತಿ ಮೂರ್ತಿಯನ್ನ ಮಂಡ್ಯದಲ್ಲಿ ಅರೆಸ್ಟ್ ಮಾಡಿದಂತ ಸರ್ಕಾರ ಇದು. ಕೆಚ್ಚಲು ಕೊಯ್ದಂತ ಗೋವಿನ ಕೆಚ್ಚಲನ್ನ ಕೊಯ್ದ್ರೆ ಅವನು ಮಾನಸಿಕ ಅಸ್ವಸ್ಥ, ಅವನು ಹುಚ್ಚ ಅಂತ ಹೇಳುತ್ತೆ ಸರ್ಕಾರ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂತವನನ್ನ ಬ್ರದರ್ಸ್ ಅಂತ ಕರೀತಾರೆ ಈ ಸರ್ಕಾರ. ಗೋವಿನ ಕೆಚ್ಚಲು ಕೊಯ್ದವನು ಹುಚ್ಚ ಅಂತೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಬ್ರದರ್ ಅಂತೆ. ಈ ಸರ್ಕಾರಕ್ಕೆ ಹುಚ್ಚಿಡ್ದಿದೆ, ಈ ಸರ್ಕಾರಕ್ಕೆ ಹುಚ್ಚಿಡ್ದಿದೆ, ಅವನು ಹುಚ್ಚಿಡ್ದಿರೋದಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರದ ಮಾನಸಿಕತೆ ಏನಾಗಿದೆ ಅಂತ. ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಕೇಸುಗಳನ್ನು ಹಾಕೊಂಡು ತಿರುಗಾಡ್ತಿದ್ದೀರಿ. ಎಲ್ಲಿ ಬೇಕಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಹೆಣ್ಣು ಮಕ್ಕಳ ಮೇಲೆ ಎಷ್ಟು ದೊಡ್ಡ ಪ್ರಮಾಣದ ಅತ್ಯಾಚಾರದ ಘಟನೆಗಳು ನಡೀತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಬಾಣಂತಿಯರು ಹೋಗುವಂತ ಪರಿಸ್ಥಿತಿ ಇವತ್ತಿಲ್ಲ ಕರ್ನಾಟಕದಲ್ಲಿ. 100 ಜನ ಬಾಣಂತಿಯರ ಸಾವಾಯಿತು. ಈ ಸರ್ಕಾರಕ್ಕೆ ಎಲ್ಲರೂ ಕೂಡ ನೋವಿನ ಪಶ್ಚಾತ್ತಾಪ ಇದೆಯಾ? ಯಾವ ವಿಷಯದಲ್ಲೂ ಕೂಡ ಪಕ್ವತೆ ಇಲ್ಲಂತ ಈ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಕಳದಿಂದ ಇವತ್ತು ರಸ್ತೆಗಿಳಿದಿದ್ದೇವೆ. ನಾನು ವಿನಂತಿ ಮಾಡ್ತೇನೆ ಎಲ್ಲ ಬಂಧುಗಳಿಗೆ, ಸರ್ಕಾರಕ್ಕೆ 2 ವರ್ಷ ಕಾಲಾವಕಾಶವನ್ನು ಕೊಟ್ಟಾಯಿತು. ಒಂದು ಸರ್ಕಾರ ತಿದ್ದುಪಡಿಯನ್ನು ಮಾಡಿಕೊಳ್ಳಿಕ್ಕೆ, ಸರಿಯಾದ ದಾರಿಯನ್ನು ನಡೀಲಿಕ್ಕೆ 1 ವರ್ಷ ಸಾಕಿತ್ತು. ನಾವು 2 ವರ್ಷ ಕೊಟ್ಟಾಯಿತು. ಈಗ ರಸ್ತೆಗಿಳಿಯುವಂತ ಅನಿವಾರ್ಯತೆ ಬಂದಿದೆ. ಇಲ್ಲಿಗೆ ನಿಲ್ಲಿಸೋದಿಲ್ಲ. ಈ ಪ್ರತಿಭಟನೆಯನ್ನ ನಾವು ಬೈಂದೂರಿಗೆ ತೆಗೆದುಕೊಂಡು ಹೋಗ್ತೇವೆ, ಕುಂದಾಪುರಕ್ಕೆ ತೆಗೆದುಕೊಂಡು ಹೋಗ್ತೇವೆ, ಕಾಪುಗೆ ಹೋಗ್ತೇವೆ, ಉಡುಪಿಗೆ ಹೋಗ್ತೇವೆ. ನಂತರ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ವಿಸ್ತರಿಸ್ತೇವೆ. ಯಾವ ಬಡವನಿಗೂ ಕೂಡ ತೊಂದರೆ ಆಗೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಬಿಡೋದಿಲ್ಲ ಅನ್ನುವಂತ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಇವತ್ತು ಪರಿಸ್ಥಿತಿ ಸುಧಾರಿಸುತ್ತೆ, ನಾಳೆ ಪರಿಸ್ಥಿತಿ ಸುಧಾರಿಸುತ್ತೆ ಅಂತೇಳಿ ನಾವು ಕಾಯ್ತಾ ಬಂದ್ವಿ. ನಾನು 2004ರಿಂದ ವಿಧಾನಸಭೆಗೆ ಹೋಗ್ತಾ ಇದ್ದೇನೆ. 16 ಜನ ಮಂತ್ರಿಗಳನ್ನ ಬೇರೆ ಬೇರೆ ಆಡಳಿತದಲ್ಲಿ ನೋಡಿದ್ದೇನೆ. 100 ಜನ ಅಧಿಕಾರಿಗಳನ್ನ ಕಾರ್ಕಳದ ಅಭಿವೃದ್ಧಿ ಆಗಬೇಕು ಅಂತೇಳಿ ಭೇಟಿ ಮಾಡಿದ್ದೇನೆ.
ಆದ್ರೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಯಾವ ಕಾಲಖಂಡದಲ್ಲೂ ಕೂಡ ನಾನು ನೋಡ್ಲಿಲ್ಲ. ಒಂದು ಅಭಿವೃದ್ಧಿಯನ್ನ ಮಾಡಬೇಕು ಅಂತಾದ್ರೆ 10 ಬಾರಿ ಕಚೇರಿಗೆ ಅಲ್ಲದ್ರೂ ಕೂಡ ಉಪಯೋಗ ಇಲ್ಲ. ಯಾವ ಮಂತ್ರಿಗಳ ಬಳಿ ಮನವಿಗಳನ್ನ ಇಟ್ಕೊಂಡು ಹೋದ್ರೂ ಕೂಡ ಪೂರಕವಾದಂತಹ ಸ್ಪಂದನೆಗಳಿಲ್ಲ. ಮುಖ್ಯಮಂತ್ರಿಗಳ ಬಳಿ ಹೋಗಿ ಹೇಳಿದ್ರೆ ಉಡಾಫೆಯ ಉತ್ತರಗಳು. ಜನಪರವಾಗಿ ಯಾವ ಯೋಜನೆಗಳನ್ನ ಸರ್ಕಾರ ಮಾಡಬೇಕಾಗಿತ್ತು ಆ ಒಂದು ಯೋಜನೆಯನ್ನ ಈ ಸರ್ಕಾರ ಜಾರಿಗೆ ತರಲಿಲ್ಲ. ಇವತ್ತು ಈ ಪ್ರತಿಭಟನೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ. ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಕರಾವಳಿ ವಿರೋಧಿ ಸರ್ಕಾರ. ಇದು ಕರಾವಳಿ ಜನರಿಗೆ ಮೋಸವನ್ನು ಮಾಡ್ತಾ ಇದೆ. 2 ವರ್ಷದಲ್ಲಿ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ₹1 ಅನುದಾನಗಳನ್ನ ಕೊಡ್ಲಿಲ್ಲ ನೀವು. ಚುನಾವಣೆ ಬಂದಾಗ ನಾರಾಯಣಗುರು ಅಭಿವೃದ್ಧಿ ನಿಗಮ ಮಾಡ್ತವೆ, ಬಂಟರ ಅಭಿವೃದ್ಧಿ ನಿಗಮವನ್ನು ಮಾಡ್ತವೆ, ಕಿಂಡಿ ಅಣೆಕಟ್ಟುಗಳನ್ನು ಮಾಡ್ತವೆ, ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡ್ತಾರೆ ಅಂತೇಳಿ ಪುಂಖಾನುಪುಂಖವಾಗಿ ಭಾಷಣಗಳನ್ನು ಮಾಡಿದ್ರಿ. ಈ ಸರ್ಕಾರ ಬಂದ ನಂತರ 3 ಬಜೆಟ್ಗಳಾಯ್ತು. ಈ 3 ಜಿಲ್ಲೆಗಳಿಗೆ ಏನು ಅನುದಾನ ಕೊಟ್ಟಿದ್ದೀರಿ ಹೇಳಿ? ಯಾಕೆ ನಮ್ಮ 3 ಜಿಲ್ಲೆಯ ಜನ ಕರ್ನಾಟಕ ರಾಜ್ಯಕ್ಕೆ ಸೇರಲಿಲ್ವಾ? ನಾವು ಸುಳ್ಯದಿಂದ ಹಿಡಿದು ಕಾರವಾರದ ತನಕ ಈ ಜಿಲ್ಲೆಯ ಜನ ಏನು ಮಾಡಿದ್ದಾರೆ ನಿಮಗೆ? ಯಾಕೆ ನಮ್ಮ 3 ಜಿಲ್ಲೆಗಳನ್ನು ನಿರ್ಲಕ್ಷ್ಯ ಮಾಡಿದಿರಿ? ಕಳೆದ ಬಾರಿ 1.5 ವರ್ಷದ ಕೆಳಗಡೆ ಜೂನ್ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳು ನಮ್ಮ 2-3 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಯಿತು ಅಂತಂದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು, ಉಡುಪಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು, ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು. ನಾನು ಮನಸ್ಸಿನೊಳಗೆ ಸಮಾಧಾನ ಪಟ್ಕೊಂಡೆ. ಅವತ್ತು ಕರಾವಳಿ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆದಾಗ ಸ್ವತಃ ಅದನ್ನು ನೋಡ್ಲಿಕ್ಕೋಸ್ಕರ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ, ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ ಅಂತೇಳಿ ಒಬ್ಬ ಶಾಸಕನಾಗಿ ನಾನು ಖುಷಿ ಪಟ್ಟಿದ್ದೆ. ಈ ಸಭೆಯ ಮುಖಾಂತರ ಕೇಳ್ತೇನೆ ನಾನು, 2023-24ರಲ್ಲಿ ಜೂನ್ ತಿಂಗಳಲ್ಲಿ ಮಳೆ ಆದಾಗ ನೀವು ಭೇಟಿ ಕೊಟ್ರಲ್ಲ ದಕ್ಷಿಣ ಕನ್ನಡಕ್ಕೆ, ಉಡುಪಿಗೆ, ಉತ್ತರ ಕನ್ನಡಕ್ಕೆ, ಡಿಸಿ ಕಚೇರಿಗಳಲ್ಲಿ ಮೀಟಿಂಗ್ ಮಾಡಿದ್ರಲ್ಲ, ಆ ಸಭಾ ನಿರ್ಣಯಗಳಲ್ಲಿ ಯಾವ ನಿರ್ಣಯಕ್ಕೆ ಅನುದಾನ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಮಳೆಗಾಲ ಬಂದಾಗ ಮನೆಗಳಿಗೆ ಬಿದ್ದೋಗಿದೆ, ಅದಕ್ಕೆ ಅನುದಾನ ಕೊಡಿ ಅಂತಂದಾಗ 1 ಮನೆಗೆ ಹಣ ಕೊಡ್ಲಿಲ್ಲ. ಎಲ್ಲ ಕಡೆಗಳಲ್ಲಿ ಕಾಲು ಸಂಖ್ಯೆಗಳು ಕಿತ್ಕೊಂಡೋಗಿದೆ, ಕಾಲು ಸಂಖ್ಯೆಗೆ ಹಣ ಬಿಡುಗಡೆ ಮಾಡಿ ಅಂತಂದಾಗ 1 ಕಾಲು ಸಂಖ್ಯೆ ಮಾಡಲಿಲ್ಲ. ಗ್ರಾಮೀಣ ರಸ್ತೆಗಳಿಗೆ ಹೋಗುವಂತ ಪರಿಸ್ಥಿತಿ ಇಲ್ಲ. 50 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಕೇಳಿದ್ವಿ, ₹1 ಅನುದಾನ ಕೊಡ್ಲಿಲ್ಲ ನೀವು. ಒಬ್ಬ ಮುಖ್ಯಮಂತ್ರಿಯೇ ಬಂದು ಭೇಟಿ ಕೊಟ್ಟು ಮೀಟಿಂಗ್ ಮಾಡಿ ಹೋಗಿದ ನಂತರ 1 ಹಣ ಬಿಡುಗಡೆ ಮಾಡೋದಿಲ್ಲ ಅಂತಂದಾಗ ಈ ಸರ್ಕಾರವನ್ನ ಕರಾವಳಿ ವಿರೋಧಿ ಸರ್ಕಾರ ಅಂತ ಕರೀದಲೆ ಬೇರೆ ಏನಂತ ಕರೀಲಿ? ನಾನು ವಿಧಾನಸಭೆಯ ಒಳಗೆ ಪ್ರಸ್ತಾಪ ಮಾಡಿದ್ವಿ. ನಾವು ಕರಾವಳಿ ಜಿಲ್ಲೆಯ ಸಮಸ್ಯೆಗಳೇ ಬೇರೆ, ರಾಜ್ಯದ ಸಮಸ್ಯೆಗಳೇ ಬೇರೆ. ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆ ಉಡುಪಿಗಿಲ್ಲ, ಯಾವುದೋ ಹುಬ್ಬಳ್ಳಿಯಲ್ಲಿರುವಂತಹ ಬೆಳಗಾವಿನ ಸಮಸ್ಯೆ ದಕ್ಷಿಣ ಕನ್ನಡಕ್ಕೆ ಅನ್ವಯ ಆಗೋದಿಲ್ಲ. 2 ವರ್ಷ ಆಯ್ತು ಸ್ವಾಮಿ, ಮರಳು ಕೊಡ್ತಾ ಇದ್ದೀರಾ ನೀವು? ಲಾರಿ ಮಾಲೀಕರು, ಮರಳು ಗುತ್ತಿಗೆದಾರರು ಸರ್ಕಾರ ಬಂದಾಗ ಪ್ರತಿಭಟನೆಗಳನ್ನು ಮಾಡಿದ್ರೆ ಆ ಲಾರಿಗಳ ಮೇಲೆ ಕೇಸ್ ಹಾಕಿದ್ರೆ ವಿನ ಆ ಮರಳಿನ ಸಮಸ್ಯೆಗೆ ಪರಿಹಾರ ಕೊಡ್ಲಿಲ್ಲ. ಜಲ್ಲಿಕಲ್ಲು ಸಿಗ್ತಾ ಇಲ್ಲ, ಕೆಂಪು ಕಲ್ಲು ಸಿಗ್ತಾ ಇಲ್ಲ. ಬಡವ ಮನೆ ಕಟ್ಟಬೇಕು ಅಂತಂದ್ರೆ ಎಲ್ಲ 12,000 13,000ಕ್ಕೆ ಮರಳು ಸಿಗ್ತಾ ಇದೆ ಇವತ್ತು. ಅದು ಕೂಡ ಕಷ್ಟಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏಕವಿನ್ಯಾಸದ ಸಮಸ್ಯೆ, 9/11 ಸಮಸ್ಯೆಯನ್ನು ಯಾರು ಉದ್ಭವ ಮಾಡಿದ್ದು? ನಮ್ಮ ತಾಲೂಕಿನಲ್ಲಿ ಸುಮಾರು 600 ಅರ್ಜಿಗಳು ಬಾಕಿ ಉಳ್ಕೊಂಡಿದೆ ಗ್ರಾಮ ಪಂಚಾಯಿತಿಗಳಲ್ಲಿ. ಬಡವ 5 ಸೆನ್ಸ್ಗಳಲ್ಲಿ 3 ಸೆನ್ಸ್ಗಳಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ 9/11 ಸಿಗ್ತಾ ಇಲ್ಲ ಇವತ್ತು ಏಕವಿನ್ಯಾಸ ನಕ್ಷೆ. ಬಹಳ ಆಶ್ಚರ್ಯ. ಸರ್ಕಾರದ ಕಾನೂನು ಹೆಂಗಿದೆ ಅಂತ ಕೇಳಿದ್ರೆ, ಅಜಕಾರನವನು ಮನೆ ಕಟ್ಟಬೇಕು ಅಂತಂದ್ರೆ ಕಾಪು ಪ್ರಾಧಿಕಾರಕ್ಕೆ ಹೋಗ್ಬೇಕಂತೆ, ಈದು ನಾನು ಮನೆ ಕಟ್ಟಬೇಕು ಅಂತಂದ್ರೆ ಕಾಪುಗೆ ಹೋಗ್ಬೇಕಂತೆ.
500 ರೂಪಾಯಿ 600 ರೂಪಾಯಿಗೆ ಆಗ್ತಾ ಇದ್ದಂತ ಪ್ರಾಧಿಕಾರ ಇವತ್ತು 10,000 20,000 ಕೊಟ್ಟರು ಕೂಡ ಇವತ್ತು ಪ್ರಾಧಿಕಾರದಲ್ಲಿ ಸಮಸ್ಯೆಗಳಿಲ್ಲ. ಮೊನ್ನೆ ಉದಯವಾಣಿ ಪತ್ರಿಕೆ ವರದಿ ಮಾಡಿತ್ತು, ಏಕವಿನ್ಯಾಸಕ್ಕೆ 20,000 ರೂಪಾಯಿ ಕೊಟ್ಟರು ಕೂಡ ಇವತ್ತು ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿತ್ತು. ನಮ್ಮ ತಾಲೂಕಿನಲ್ಲಿ 600 ಅರ್ಜಿಗಳು ಬಾಕಿ ಇದೆ ಅಂತಂದ್ರೆ ಜಿಲ್ಲೆಯಲ್ಲಿ ಎಷ್ಟು ಅರ್ಜಿ ಬಾಕಿ ಇದೆ, ಇಡೀ ರಾಜ್ಯದಲ್ಲಿ ಎಷ್ಟು ಅರ್ಜಿ ಬಾಕಿಗಳಿದೆ? ಒಂದಾದ್ರೂ ಸಭೆ ನಡೆಸಿದ್ರ ಇದಕ್ಕೆ ಸಂಬಂಧಪಟ್ಟಂತೆ? ನಾವು 5 ಜನ ಶಾಸಕರು ವಿಧಾನಸಭೆಯ ಒಳಗೆ ಇದನ್ನು ಪ್ರಸ್ತಾಪ ಮಾಡಿದ್ವಿ. ಸ್ವಾಮಿ, ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಇದಕ್ಕೆ ಪರಿಹಾರ ಮಾಡಿ ಅಂತ. ಸಚಿವರು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ. ಏಕವಿನ್ಯಾಸಕ್ಕೆ 9 and 11ಗೆ ಈ ರಾಜ್ಯ ಸರ್ಕಾರದಲ್ಲಿ ಪರಿಹಾರ ಇಲ್ಲ. ಮಾತೆತ್ತಿದ್ರೆ ಸರ್ಕಾರ ಹೇಳುತ್ತೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ವಿ, ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ವಿ, ಗೃಹಲಕ್ಷ್ಮಿ ಯೋಜನೆಯನ್ನು ನಾನು ಸ್ವಾಗತಿಸ್ತೇನೆ, ನಾವು ವಿರೋಧ ಮಾಡಲೇ ಇಲ್ಲ. ಮಹಿಳೆಯರಿಗೆ 2,000 ರೂಪಾಯಿ ಕೊಡೋದಕ್ಕೆ ನಮ್ದು ವಿರೋಧ ಇಲ್ಲ. ಆದ್ರೆ ಕಾಲ ಕಾಲಕ್ಕೆ ಕೊಡಿ, 3 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ಗೃಹಲಕ್ಷ್ಮಿಯನ್ನ ಚುನಾವಣೆ ಲಕ್ಷ್ಮಿಯನ್ನಾಗಿ ಮಾಡ್ಕೋಬೇಡಿ. ಚುನಾವಣೆ ಬಂದಾಗ ಹಣ ಕೊಡೋದಲ್ಲ, ಪ್ರತಿ ತಿಂಗಳು ಅವ್ರಿಗೆ ಕೊಡಬೇಕು ನಿಮ್ಮ ಕಮಿಟ್ಮೆಂಟಿನ ಪ್ರಕಾರ. ಆದ್ರೆ 2,000 ರೂಪಾಯಿ ಕೊಟ್ಟು ಎಷ್ಟು ಕಿತ್ಕೊಂಡ್ರಿ ನೀವು? ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಆಯ್ತು? ಕೊಟ್ಟಿದ್ದು 2,000. ಬಾಡಿ ಜನ ಕಾಂಗ್ರೆಸ್ಗರು ಹೇಳ್ತಾರೆ 2,000 ಕೊರಿಯಾ, 2,000 ಕೊರಿಯಾ. ಶಾಸಕರುಗಳು ಉಸ್ತುವಾರಿ ಸಚಿವರು ಹೇಳೋದೇನು, 2,000 ಕೊಟ್ಟರದೇ ಅಭಿವೃದ್ಧಿ, ಅದಕ್ಕೆ ಅಭಿವೃದ್ಧಿ ಅಲ್ವಾ ಅಂತ ಕೇಳ್ತಾರೆ. ಒಂದು ಮನೆಗೆ ಒಂದು ಹೆಣ್ಣು ಮಗುವಿಗೆ 2,000, ಒಂದು ಮನೆಗೆ 2,000, ಎಲ್ಲ ಹೆಣ್ಣು ಮಕ್ಕಳಿಗಲ್ಲ. ಒಂದು ಮನೆಗೆ 2,000 ರೂಪಾಯಿ ಕೊಟ್ಟು ಬಿಟ್ರೆ ಅದು ಅಭಿವೃದ್ಧಿ ಆಗತ್ತಾ? ಅದನ್ನ ಕೊಟ್ಟು ಹೆಂಗ್ ಕಿತ್ಕೊಂಡ್ರಿ ನೀವು? ಸರ್ಕಾರಿ ಬಸ್ಗಳ ರೇಟನ್ನು ಎಷ್ಟು ಜಾಸ್ತಿ ಮಾಡಿದ್ರಿ? ಪೆಟ್ರೋಲ್ ಬೆಲೆ 39 ರೂಪಾಯಿ ಇದ್ದುದು 50 ರೂಪಾಯಿ ಯಾಕಾಯ್ತು? ಅಲ್ಲಿ 10 ರೂಪಾಯಿ ಇವತ್ತು ಜನರಿಂದ ಕಿತ್ಕೊಳ್ಳಿಲ್ವಾ ನೀವು? ತುಂಬಾ ಜನ ಸಂಕೋಚ ಮಾಡ್ಕೊಂಡ್ರು ಮಾತಾಡ್ಲಿಕ್ಕೆ. ನಂಗೆ ಗೊತ್ತಿಲ್ಲ, ನಾನು ಬಿಯರ್ ಕುಡಿಯಲ್ಲ. ಆದ್ರೆ 90 ರೂಪಾಯಿ ಇದ್ದಂತ ಬಿಯರ್ ಇವತ್ತು 190 ರೂಪಾಯಿ ಆಯ್ತಲ್ಲ. ಒಂದು ಕ್ವಾರ್ಟರ್ 90 ರೂಪಾಯಿ 60 ರೂಪಾಯಿ ಇದ್ದಿದ್ದು 110 ರೂಪಾಯಿ ಇತ್ತು ಇವತ್ತು. ಯಾರ ಮನೆಯಿಂದ ಕಿತ್ಕೊಂಡ್ರಿ? ಅಬ್ಕಾರಿ ಇಲಾಖೆನಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ? ಯಾರಾದ್ರೂ ಇದನ್ನ ಪ್ರಶ್ನೆ ಮಾಡಿದ್ರ ನೀವು? ಹಾಲಿನ ಬೆಲೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಯ್ತು? ಪೆಟ್ರೋಲಿನ ಬೆಲೆ, ಡೀಸೆಲಿನ ಬೆಲೆ, ತಾಲೂಕು ಆಫೀಸ್ ಇಲ್ಲೇ ಇದೆ. ಜನನ ಮರಣ ಪತ್ರವನ್ನ ತೆಗೆದುಕೊಳ್ಳಿಕ್ಕೆ ಹೋದ್ರೆ 4 ಪಟ್ಟು 5 ಪಟ್ಟು ಜಾಸ್ತಿ ಆಗಿದೆ. ಸ್ಟಾಂಪ್ ಡ್ಯೂಟಿ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಯ್ತು? ಟ್ಯಾಕ್ಸ್ಗಳು ಎಷ್ಟು ಜಾಸ್ತಿ ಆಯ್ತು? ಕೊಟ್ಟಿದ್ದು 2,000 ಒಂದು ಮನೆಗೆ, ಆ ಮನೆಯಿಂದ ಪ್ರತಿ ತಿಂಗಳು 6,000 ರೂಪಾಯಿ ಕಿತ್ಕೊಂಡಿದ್ದೀರಿ ನೀವು. ಇದು ಅಭಿವೃದ್ಧಿ ಅಂತ ಹೇಳ್ತಾರೆ ಇದಕ್ಕೆ? ಬಿಪಿಎಲ್ ಕಾರ್ಡಿನ ವಿಷಯಕ್ಕೆ ಬರ್ತೇನೆ ನಾನು. ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳ್ತಾನೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಆಗ್ರಹ ಮಾಡ್ತೇನೆ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಷ್ಟು ಜನರಿಗೆ ಬಿಪಿಎಲ್ ಕಾರ್ಡ್ ಅನ್ನ ಕೊಟ್ರಿ ಹೇಳಿ ನೋಡೋಣ ನೀವು. ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಂತ ಬಿಪಿಎಲ್ ಕಾರ್ಡ್ಗಳೆಷ್ಟು? ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಂತ ಬಿಪಿಎಲ್ ಕಾರ್ಡ್ಗಳೆಷ್ಟು? ಹೊಸ ರೇಷನ್ ಕಾರ್ಡ್ ಕೊಡೋದು ಬಿಡಿ, ನಿಮಗೆ ಯೋಗ್ಯತೆ ಇಲ್ಲ ಹೊಸ ರೇಷನ್ ಕಾರ್ಡ್ ಕೊಡ್ಲಿಕ್ಕೆ. ನಾವು ಇವತ್ತಿನ ಪ್ರತಿಭಟನೆಯಲ್ಲಿ ಬಹಳ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು, ನಮ್ಮ ಜಿಲ್ಲೆನಲ್ಲಿ 32,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ, ಬಿಪಿಎಲ್ ಕಾರ್ಡ್ಗಳನ್ನ. ಇಡೀ ರಾಜ್ಯದಲ್ಲಿ 22 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ. ಒಂದು ಸಾರಿ ಬಿಪಿಎಲ್ ಕಾರ್ಡ್ ರದ್ದಾದ್ರೆ ಸರ್ಕಾರದ ಯಾವ ಸೌಲಭ್ಯ ಸಿಗುತ್ತೆ ಆ ಕುಟುಂಬಕ್ಕೆ? ಗೃಹಲಕ್ಷ್ಮಿ ಸಿಗೋದಿಲ್ಲ, ಭಾಗ್ಯಲಕ್ಷ್ಮಿ ಸಿಗೋದಿಲ್ಲ, ಆಯುಷ್ಮಾನ್ ಭಾರತ್ ಆಗೋದಿಲ್ಲ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಸಿದ್ದರಾಮಯ್ಯನವರೇ, ಬಿಪಿಎಲ್ ಕಾರ್ಡ್ 22 ಲಕ್ಷ ರೇಷನ್ ಕಾರ್ಡ್ಗಳ ರದ್ದಾದ್ರೆ ಆ 22 ಲಕ್ಷಗಳ ಕುಟುಂಬಕ್ಕೆ ಯಾರು ಹೊಣೆ? ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಅನ್ನುವ ಕಾರಣಕ್ಕೆ ಯಾಕೆ ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತೀರಿ? ನಮ್ಮ ಜಿಲ್ಲೆನಲ್ಲಿ 32,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ ಸೊಸೈಟಿಗಳಿಗೆ ಸುತ್ತೋಲೆ ಕೊಟ್ಟಿದ್ದೀರಿ. ಕಾಂಗ್ರೆಸ್ನವರು ಇದಕ್ಕೆ ಸುಳ್ಳು ಸುಳ್ಳು ಅಂತ ಹೇಳ್ತಾರೆ. ತೆಗಿರಿ ದಾಖಲೆಗಳನ್ನ. ನಿಮಗೆ ಯೋಗ್ಯತೆ ಇದ್ರೆ ಹೊಸ ರೇಷನ್ ಕಾರ್ಡ್ ಕೊಡಿ, ಹಳೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದಲ್ಲ. ಇವತ್ತು ವಿಜಯವಾಣಿ ಪತ್ರಿಕೆ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದೆ. ಅಕ್ರಮ ಸಕ್ರಮ ಅರ್ಜಿಗಳು
ಎಷ್ಟು ವರ್ಷದಿಂದ ಅಕ್ರಮ ಸಕ್ರಮಕ್ಕೆ ಜನ ಅರ್ಜಿ ಹಾಕೊಂಡು ಕೂತಿದ್ರು? 53ರಲ್ಲಿ 57ರಲ್ಲಿ ಅರ್ಜಿ ಹಾಕಿ ಇವತ್ತು ನಾನು ಮಾಡಿದಂತ ಕೃಷಿ ನನಗೆ ಮಂಜೂರಾತಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿಗಳು. ಈಗ ಸರ್ಕಾರದ ಸುತ್ತೋಲೆ ಹೇಳುತ್ತೆ ಆ ಸಮಿತಿಗೆ ಹೋಗೋದೇ ಬೇಡ, ತಹಸೀಲ್ದಾರ್ ನೇರವಾಗಿ ಆ ಅರ್ಜಿಗಳನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ 12.5 ಲಕ್ಷ ಬಗರುಕ್ಕುಂ ಸಮಿತಿ ಅರ್ಜಿಗಳನ್ನ ಈ ಸರ್ಕಾರ ರಿಜೆಕ್ಟ್ ಮಾಡ್ತಾ ಇದೆ, ತಿರಸ್ಕಾರ ಮಾಡ್ತಾ ಇದೆ. ನಮ್ಮ ತಾಲೂಕಿನಲ್ಲಿ 3540 ಅರ್ಜಿಗಳು ಇವತ್ತು ತಿರಸ್ಕಾರ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಕೃಷಿ ಮಾಡಿದ್ದ 50 ಸೆನ್ಸ್ ಇದೆ, 1 ಎಕರೆ ಇದೆ, 2 ಎಕರೆ ಇದೆ, ಇವತ್ತು ಅವನಿಗೆ ಶಾಸಕರ ಸಮಿತಿಯಲ್ಲಿರುವಂತಹ ಅಕ್ರಮ ಸಕ್ರಮ ಸಮಿತಿನಲ್ಲಿ ಮಂಜೂರಾತಿ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿಲ್ಲ. ಅವನು ಬಾಳೆ